ನಮಸ್ಕಾರ. ನಿನ್ನೆ ನಾವು ಚೈಲ್ಡ್ಹುಡ್ ಆ್ಯಂಡ್ ಅಡಾಲೆಸೆನ್ಸಲ್ಲಿ ಯಾವ್ಯಾವ ಥಿಯರಿ ಬರುತ್ತೆ, ಯಾವ್ಯಾವ ಸಿದ್ಧಾಂತಗಳು ಬರುತ್ತೆ, ಆ ಸಿದ್ಧಾಂತಗಳಿಗೆ ಯಾರ್ಯಾರು ಹೇಳಿದ್ದಾರೆ, ಯಾವ್ಯಾವ ಸಿದ್ಧಾಂತಗಳು ಅಂತ ತಿಳ್ಕೊಂಡಿದ್ವಿ. ಈಗ ನಾವೇನು ಮಾಡೋಣ, ನಿನ್ನೆ ಯಾರು ತಿಳ್ಕೊಂಡಿದ್ವಿ, ಎರಿಕ್ಸನ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ವೈಗೋಟಸ್ಕಿ ಬಗ್ಗೆ ತಿಳ್ಕೊಳ್ಳೋಣ. ವೈಗೋಟಸ್ಕಿ ಅವರ ಸಿದ್ಧಾಂತದ ಹೆಸರು ಸೋಷಿಯೋ ಕಲ್ಚರಲ್ ಕಾಗ್ನೇಟಿವ್ ಥಿಯರಿ ಅಥವಾ ಸಾಮಾಜಿಕ ಸಿದ್ಧಾಂತ ಅಂತ. ಆ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದು ತುಂಬ ಇಂಪಾರ್ಟೆಂಟು, ಪರೀಕ್ಷೆ ದೃಷ್ಟಿಯಿಂದ ಅತ್ಯಂತ ಇಂಪಾರ್ಟೆಂಟ್ ಆಗಿದ್ದು ಪ್ರತಿಯೊಬ್ಬರೂ ಇದ್ರ ಬಗ್ಗೆ ತಿಳ್ಕೊಂಡಿರಲೇಬೇಕಾಗತ್ತೆ. ಬರೀ BEd ಪರೀಕ್ಷೆಗೋಸ್ಕರ ಅಲ್ಲ, ನೀವು KSET ಮತ್ತು HSTR TET ಪರೀಕ್ಷೆಗಳನ್ನ ಕಲ್ತ್ಕೊಂಡಿದ್ರೆ ಆ ಪರೀಕ್ಷೆಗಳಲ್ಲೂ ಕೂಡ ವೈಗೋಟಸ್ಕಿ ಬಗ್ಗೆ ತುಂಬ ಪ್ರಶ್ನೆಗಳನ್ನ ಕೇಳ್ತಾರೆ. ಇದನ್ನು ಚೆನ್ನಾಗಿ ತಿಳ್ಕೊಂಡಷ್ಟು ನಿಮಗೆ ಮುಂದಿನ ಪರೀಕ್ಷೆಗಳಿಗೆ ಉತ್ತಮವಾಗಿ ಅನುಕೂಲಗಳಾಗುತ್ತೆ. ಮೊದಲು ವೈಗೋಟಸ್ಕಿರವರ ಪರಿಚಯ. ಇವರು ರಷ್ಯಾದ ವಿಜ್ಞಾನದ ಪ್ರವರ್ತಕರು. ಇವರು ನವೆಂಬರ್ 17, 1886ರಲ್ಲಿ ಜನಿಸಿದರು. ಮಾಸ್ಕೋ ವಿಶ್ವವಿದ್ಯಾನಿಲಯದಿಂದ ಕಾನೂನಿನಲ್ಲಿ ಪದವಿಯನ್ನು ಪಡೆದುಕೊಂಡರು. ಪದವಿಯ ನಂತರ ಸಾಹಿತ್ಯ ಹಾಗೂ ತತ್ವಶಾಸ್ತ್ರವನ್ನು ಬೋಧಿಸಿದರು. ಮನಃಶಾಸ್ತ್ರದ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದ್ದರಿಂದ ಇವರ ಸಿದ್ಧಾಂತವನ್ನು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಎಂದು ಕರೆಯುತ್ತಾರೆ. ವೈಗೋಟಸ್ಕಿರವರ ಪ್ರಕಾರ ಸಾಮಾಜಿಕ ಅಂತರ್ಕ್ರಿಯೆಯಿಂದ ವ್ಯಕ್ತಿಯ ವರ್ತನೆ ಮತ್ತು ಜ್ಞಾನ ಉಂಟಾಗುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ. ವೈಗೋಟಸ್ಕಿರವರು ಮನೋವಿಜ್ಞಾನದ ವಿಷಯದಲ್ಲಿನ ಬೋಧನೆ ಕಲಿಕೆಯ ಬಗ್ಗೆ ಹಲವಾರು ಲೇಖನಗಳು ಹಾಗೂ ಪುಸ್ತಕಗಳನ್ನು ಬರೆದಿದ್ದಾರೆ. ಇವರು ಕೈಗೊಂಡ ಸಂಶೋಧನೆಗಳಲ್ಲಿ ಮಕ್ಕಳು ಬೆಳವಣಿಗೆಯ ಹಂತದಲ್ಲಿ ಎದುರಾದ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಿಕೊಳ್ಳುತ್ತಾರೆ ಎಂಬುದನ್ನು, ಇದರ ಫಲಶ್ರುತಿಯ ಪರಿಣಾಮವಾಗಿ ಸಂಭವನೀಯ ಬೆಳವಣಿಗೆಯ ವಲಯವನ್ನು ರೂಪಿಸಲು ದಾರಿ ಮಾಡಿಕೊಟ್ಟಿತು. ವೈಗೋಟಸ್ಕಿ ಸಿದ್ಧಾಂತದ ಪ್ರಮುಖ ಅಂಶಗಳೇನು ಅಂತ ನೋಡ್ತಾ ಹೋಗೋಣ. ಇವರು ವ್ಯಕ್ತಿಯ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಸಾಮಾಜಿಕ ಸಂವಹನವು ಮೂಲ ಪಾತ್ರವನ್ನು ವಹಿಸುತ್ತದೆ ಎಂದು ಹೇಳುತ್ತಾರೆ. ವ್ಯಕ್ತಿಯ ಜೀವನದಲ್ಲಿ ಸಮುದಾಯವು ಮಧ್ಯಸ್ಥಿಕೆಯ ಪಾತ್ರವನ್ನು ವಹಿಸುತ್ತದೆ. ಕಲಿಕೆಯು ಅಗತ್ಯವಾದ ಪ್ರಕ್ರಿಯೆಯಾಗಿದ್ದು ಇದು ಮಾನವನ ಮನೋವಿಜ್ಞಾನವನ್ನು ಬೆಳೆಸುತ್ತದೆ. ಸಾಮಾಜಿಕ ಕಲಿಕೆಯು ಮಗುವಿನ ಬೆಳವಣಿಗೆಯನ್ನು ಮುನ್ನಡೆಸುತ್ತದೆ. ಜ್ಞಾನಾತ್ಮಕ ವಿಕಾಸಕ್ಕೆ ಸಾಮಾಜಿಕ ಅಂತರ್ಕ್ರಿಯೆಯು ಮುಖ್ಯ ಪಾತ್ರ ವಹಿಸುತ್ತದೆ. ಹೀಗೆ ವೈಗೋಟಸ್ಕಿರವರ ಪ್ರಕಾರ ಮನುಷ್ಯನ ಉನ್ನತ ಮಾನಸಿಕ ಪ್ರಕ್ರಿಯೆಯು ಮೂಲ ಸಮಾಜದ್ದಾಗಿರುತ್ತದೆ. ತಂದೆ ತಾಯಿಗಳು ಸ್ನೇಹಿತರೂ ಸಹ ಸಮಾಜದ ಭಾಗವಾಗಿದ್ದು ತಿಳಿಯದವರಿಗೆ ಮಾರ್ಗದರ್ಶನ ನೀಡಿ ಸಹಕಾರಿ ಕಲಿಕೆಗೆ ಭಾಜನರಾಗಿದ್ದಾರೆ. ಉದಾಹರಣೆ, ಚಿಕ್ಕ ಮಗು ಶಾಲೆಯಲ್ಲಿ ನೀಡಿದ ಒಗಟನ್ನು ಬಿಡಿಸಲು ಸಹಾಯ ಮಾಡುವ ಮೂಲಕ ತಂದೆ ತಾಯಿಗಳು ಕಲಿಕೆಗೆ ಪ್ರೇರೇಪಿಸುತ್ತಾರೆ. ಮಗು ಸ್ಪರ್ಧಾತ್ಮಕವಾಗುತ್ತಿದ್ದಂತೆ ಅವರ ತಂದೆ ತಾಯಿ ಆ ಮಗುವನ್ನು ತನ್ನ ಸ್ವಂತಿಕೆಯಿಂದ ಕೆಲಸ ಮಾಡಲು ಅವಕಾಶ ಮಾಡಿಕೊಡುತ್ತಾರೆ. ಈ ರೀತಿಯ ಸಾಮಾಜಿಕ ಸಂವಹನದೊಳಗಿನ ಸಹಕಾರಿ ಸಂಭಾಷಣೆಗೆ ಜ್ಞಾನಾತ್ಮಕ ಬೆಳವಣಿಗೆಯನ್ನು ಬೆಳೆಸುತ್ತದೆ. ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಮುಖ್ಯ ಅಂಶಗಳೆಂದರೆ ಹೆಚ್ಚು ಜ್ಞಾನವನ್ನು ಹೊಂದಿದವ, ಸಂಭವನೀಯ ಬೆಳವಣಿಗೆಯ ವಲಯ, ಭಾಷೆ ಮತ್ತು ಆಲೋಚನೆ. ಏನು ಹೇಳುತ್ತೆ ಇದರಲ್ಲಿ ವೈಗೋಟಸ್ಕಿ ಸಿದ್ಧಾಂತದ 3 ಪ್ರಮುಖ ಅಂಶಗಳು ಹೇಳುತ್ತೆ ಅಂದರೆ MKO ಅಂತ ಹೇಳುತ್ತೆ. MKO ಅಂದರೆ ಮೋರ್ ನಾಲೆಡ್ಜಬಲ್ ಅದರ್, ಹೆಚ್ಚು ಜ್ಞಾನವನ್ನು ಹೊಂದಿರುವ ಬೇರೆಯವರು ಅಂತ. ಸಂಭವನೀಯ ಬೆಳವಣಿಗೆಯ ವಲಯ ZPT ಅಂದರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳುತ್ತೆ. ಭಾಷೆ ಮತ್ತು ಆಲೋಚನೆ, ಈ 3 ವಿಧಾನದ ಮೂಲಕ ಏನಾಗ್ತಾ ಹೋಗುತ್ತೆ, ಜ್ಞಾನಾತ್ಮಕ ವಲಯ ಬೆಳವಣಿಗೆ ಆಗುತ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಏನಿದು ಮೋರ್ ನಾಲೆಡ್ಜಬಲ್ ಅದರ್ ಯಾರು, MKO ಯಾರು ಅಂತ ಹೇಳೋಣ. ಈಗ ನಾವು ಯಾವುದೇ ಒಬ್ಬ ವ್ಯಕ್ತಿಗೆ ಕೆಲಸ ಅಥವಾ ವಿಷಯದಲ್ಲಿ ತನ್ನ ಕಲಿಕಾರ್ಥಿಗಿಂತ ಹೆಚ್ಚಿನ ಸಾಮರ್ಥ್ಯ ಹಾಗೂ ಒಳ್ಳೆಯ ಅರ್ಥೈಸುವಿಕೆ ಇರುವುದೋ ಅವನನ್ನು ಹೆಚ್ಚು ಜ್ಞಾನವನ್ನು ಹೊಂದಿದವ ಎಂದು ಹೇಳಬಹುದು. ಇದು ಸ್ವಯಂ ವಿವರಣೆಯನ್ನು ನೀಡುತ್ತದೆ. ಹೆಚ್ಚು ಜ್ಞಾನವನ್ನು ಹೊಂದಿದವ ಎನ್ನಬಹುದು. ಶಿಕ್ಷಕರು, ಹಿರಿಯ ನಾಗರಿಕರು, ಮಕ್ಕಳ ಸ್ನೇಹಿತರು, ಬೇರೆಯವರ ಮಕ್ಕಳು ಮುಂತಾದ ವ್ಯಕ್ತಿಗಳು ಹೆಚ್ಚು ಜ್ಞಾನವನ್ನು ಹೊಂದಿರುವವರು ಆಗಿರಬಹುದು. ಇವರ ಜ್ಞಾನದಲ್ಲಿ, ಅನುಭವದಲ್ಲಿ ಕಲಿಕಾರ್ಥಿಗಿಂತ ಹೆಚ್ಚು ಪಾಂಡಿತ್ಯವನ್ನು ಹೊಂದಿರುತ್ತಾರೆ. ಹೆಚ್ಚು ಜ್ಞಾನವನ್ನು ಹೊಂದಿದವ ಯಾವಾಗಲೂ ವ್ಯಕ್ತಿಯೇ ಆಗಬೇಕೆಂದೇನಿಲ್ಲ. ಕೆಲವು ಕಂಪನಿಗಳಲ್ಲಿ ಉದ್ಯೋಗಿಗಳಿಗೆ ಕೆಲಸ ಕಲಿಸಲು ವಿದ್ಯುನ್ಮಾನ ಉಪಕರಣಗಳನ್ನು ಬಳಸುತ್ತಾರೆ. ಇಲ್ಲಿ ವಿದ್ಯುನ್ಮಾನ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಮಾರ್ಗದರ್ಶನ ನೀಡಲು ಬಳಸಲಾಗುತ್ತದೆ. ವಿದ್ಯಾರ್ಥಿ ಶಿಕ್ಷಕರಿಗಿಂತ ಹೆಚ್ಚು ಜ್ಞಾನವನ್ನು ಹೊಂದಿದವ ಎಂದು ಕರೆಯಬಹುದು. ವಿದ್ಯಾರ್ಥಿಗಳು ಕೆಲವೊಂದು ಸಲ ಏನಾಗುತ್ತೆ,
ಈಗ ನಾವೇ ಕ್ಲಾಸಲ್ಲಿ ಪಾಠ ಮಾಡಬೇಕಾದ್ರೆ ಎಲ್ಲ ಮಕ್ಳಿಗೂ ಹೇಳ್ಕೊಡ್ತಾ ಇರ್ತೀವಿ. ಅದರಲ್ಲಿ ಒಬ್ಬರೋ ಇಬ್ಬರೋ ಮಕ್ಳು ಏನು ಮಾಡ್ತಾರೆ, ಬೇಗ ಕಲ್ತ್ಕೊಂಡ್ಬಿಡ್ತಾರೆ. ಅವರು ಬೇರೆಯವ್ರಿಗೆ ಹೇಳ್ಕೊಡೋ ಅಷ್ಟು ಶಕ್ತಿ ಇರುತ್ತೆ. ಈ ಬೇರೆಯವ್ರಿಗೆ ಹೇಳ್ಕೊಡಿರೋವಂಥ ಮಕ್ಳುಗಳನ್ನ ಮಾನಿಟರ್ ಅಂತ ಮಾಡ್ತೀವಿ. ಏನು ಮಾಡ್ತೀವಿ, ನೀವು ಅವ್ರಿಗೆ ನೀನು ಗೊತ್ತಿರೋದನ್ನು ಹೇಳ್ಕೊಡು ಅಂತ ಹೇಳ್ತೀವಿ. ಆಗ ಮಕ್ಳು ಏನು ಮಾಡ್ತಾರೆ, ನಾವು ಹೇಳಿದ್ದಕ್ಕಿಂತ ಆ ಮಕ್ಕಳು ಹೇಳಿದ್ದನ್ನು ಈಸಿಯಾಗಿ ಅರ್ಥ ಮಾಡ್ಕೋತಾರೆ. ಈಸಿಯಾಗಿ ಅರ್ಥ ಮಾಡಿಕೊಂಡು ತಕ್ಷಣ ಕಲಿತು ಉತ್ತರವನ್ನು ಹೇಳ್ತಾರೆ. ಈ ರೀತಿ ತನ್ನ ಸಹಪಾಠಿಗಳು, ತನ್ನ ಗೆಳೆಯರು, ತನ್ನ ಪಕ್ಕ ಕೂತಿರೋರು ಅಥವಾ ತಮ್ಮ ಅಜ್ಜಿ ತಾತ ಈ ಥರ ಹೇಳ್ಕೊಡೋರು ಮೋರ್ ನಾಲೆಡ್ಜಬಲ್ ಅದರ್ ಆಗಿರ್ತಾರೆ. ಈ ರೀತಿ ಮೋರ್ ನಾಲೆಡ್ಜಬಲ್ ಅದರಿಂದ ಮಕ್ಕಳು ಏನಾಗ್ತಾ ಹೋಗ್ತಾರೆ, ಬೇಗ ಕಲಿತಾ ಹೋಗ್ತಾರೆ ಅನ್ನೋದನ್ನ ವೈಗೋಟಸ್ಕಿ ಹೇಳ್ತಾ ಹೋಗ್ತಾರೆ. ಎರಡನೇ ಅಂಶ ಸಂಭವನೀಯ ಬೆಳವಣಿಗೆಯ ವಲಯ, ಅಂದರೆ ಝೋನಲ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಒಂದು ವಲಯವನ್ನು ಕ್ರಿಯೇಟ್ ಮಾಡ್ಕೋತಾರೆ ಮಕ್ಕಳು. ಆ ವಲಯದಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಬೆಳವಣಿಗೆಯನ್ನು ಮಾಡ್ಕೊಳ್ತಾ ಹೋಗ್ತಾರೆ ಅಂತ ಹೇಳ್ತಾರೆ. ವೈಗೋಟಸ್ಕಿರವರು ಕಲಿಕಾ ಸಿದ್ಧಾಂತದಲ್ಲಿ ಸಂಭವನೀಯ ಬೆಳವಣಿಗೆಯ ವಲಯ ಎಂಬ ಪರಿಕಲ್ಪನೆಯನ್ನು ನೀಡಿದ್ದಾರೆ. ಇಲ್ಲಿ ಸಂಭವನೀಯ ವಲಯ ಎಂದರೆ ಏನನ್ನು ಕಲಿಯಬಲ್ಲನು, ಅದಕ್ಕೆ ಕಲಿತ ವ್ಯಕ್ತಿ ಈ ದಿನ ಏನನ್ನು ಕಲಿತಿದ್ದಾನೆ ಹಾಗೂ ಮುಂದೆ ಹೆಚ್ಚು ತಿಳಿದವರ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹದಿಂದ ಏನನ್ನು ಕಲಿಯಬಲ್ಲನು ಎಂಬ ಅಂಶಗಳ ನಡುವಿನ ವ್ಯತ್ಯಾಸವನ್ನು ಪ್ರತಿಪಾದಿಸಿದ್ದಾರೆ. ಹೆಚ್ಚು ತಿಳಿದವರು ಹಿರಿಯರು ನಡುವಿನ ಸಹಕಾರವನ್ನು ಸ್ಕಫೋಲ್ಡಿಂಗ್ ಅಂತ ಹೇಳ್ತಾರೆ. ಸ್ಕಫೋಲ್ಡಿಂಗ್ನಲ್ಲಿ ಕಲಿಯುವವರು ಬೇರೆಯವರ ಸಹಾಯದಿಂದ ಕ್ಲಿಷ್ಟವಾದ ಕೌಶಲ್ಯಗಳನ್ನು ಪರಿಣಾಮಕಾರಿಯಾಗಿ ಕಲಿಯುತ್ತಾರೆ. ಸಂಭವನೀಯ ಬೆಳವಣಿಗೆಯ ವಲಯ ಎಂದರೆ ಇದು ಒಂದು ವಿಕಾಸ ಪ್ರಕ್ರಿಯೆ. ಇದು ಒಂದು ವಿಕಾಸ ಪ್ರಕ್ರಿಯೆ. ವಿಕಾಸಗೊಂಡ ಬೆಳವಣಿಗೆಯು ನಾಳೆಯ ನಿಜವಾದ ಕಲಿಕೆಯಾಗಿದೆ. ಅಂದರೆ ತಿಳಿದವರ ಸಹಕಾರದಿಂದ ಈ ದಿನ ಕಲಿತ ಕಲಿಕೆ ನಾಳೆಯ ದಿನ ಮಗು ಯಾರ ಸಹಾಯವಿಲ್ಲದೆ ಸ್ವತಃ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಸಂಭವನೀಯ ಬೆಳವಣಿಗೆಯ ವಲಯ ಎಂಬುದು ಒಂದು ಪ್ರದೇಶ ವಲಯವಾಗಿದ್ದು, ಇದರಲ್ಲಿ ತುಂಬ ಸೂಕ್ಷ್ಮ ಸೂಚನೆಗಳು ಮತ್ತು ಮಾರ್ಗದರ್ಶನಗಳನ್ನು ಕೊಟ್ಟು ಮಗುವಿಗೆ ತನ್ನಲ್ಲಿರುವ ಉನ್ನತವಾದ ಮಾನಸಿಕ ಸಾಮರ್ಥ್ಯವನ್ನು ಉಪಯೋಗಿಸಿಕೊಂಡು ಕೌಶಲ್ಯಗಳನ್ನು ಬೆಳೆಸುವುದಾಗಿದೆ. ವೈಗೋಟಸ್ಕಿರವರ ZPD ಕಲ್ಪನೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಮಗುವಿನ ವಿಕಾಸದ ಅಧ್ಯಯನಕ್ಕಾಗಿ ಬಳಸಲಾಯಿತು. ಶಿಕ್ಷಕರು ಅಥವಾ ಸಾಮರ್ಥ್ಯವನ್ನು ಹೊಂದಿರುವ ಸ್ನೇಹಿತರು ಕಲಿಕಾ ಪ್ರಕ್ರಿಯೆಯಲ್ಲಿ ಸಹಕಾರ ನೀಡಿ ಕಡಿಮೆ ಓದುವ ಮಕ್ಕಳು ಸಂಭವನೀಯ ಬೆಳವಣಿಗೆಯ ವಲಯದಲ್ಲಿ ಹೆಚ್ಚಿನ ಕಲಿಕೆಯನ್ನು ಕಲಿಯಲು ಸಾಧ್ಯವಾಗುತ್ತದೆ ಎಂದು ಹೇಳುತ್ತಾರೆ. ಹೀಗೆ ಸಂಭವನೀಯ ಬೆಳವಣಿಗೆಯ ವಲಯದಲ್ಲಿನ ಮಾರ್ಗದರ್ಶಿ ಕಲಿಕೆ ಹೆಚ್ಚಿನ ಅರ್ಥೈಸುವಿಕೆ ಅಥವಾ ಕಾರ್ಯನಿರ್ವಹಣೆಗೆ ಒಂಟಿಯಾಗಿ ಕಲಿಯುವುದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಇದೇನು ಹಿಂಗೆ ಹೇಳ್ತಿದಾರಲ್ಲ ಅಂತ ಅಂದ್ಕೊಂಡ್ರೆ ನಾನೀಗ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸಂಭವನೀಯ ಬೆಳವಣಿಗೆಯ ವಲಯ ಅಂದರೆ ZPD ಅಂದರೆ ಝೋನಲ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಈಗ ಇಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಅಂದ್ಕೊಳ್ಳೋಣ. ಈ ವಿದ್ಯಾರ್ಥಿ ಏನು ಮಾಡ್ಬೋದು, ಕಲಿಕೆಗೆ ಒಂದು ಸರ್ಕಲ್ ಹಾಕ್ಕೊಂಡಿರ್ತಾನೆ, ನಾನು ಇಷ್ಟನ್ನು ಕಲಿತೀನಿ ಅಂತ. ಅದಕ್ಕಿಂತ ಇನ್ನೂ ಒಂದು ದೊಡ್ಡ ಸರ್ಕಲ್ ಇದ್ದರೆ ಅವನು ಇದಕ್ಕಿಂತ ಹೆಚ್ಚಿನ ಕಲಿಯೋಕ್ಕೆ ಇದನ್ನು ಕಲಿತ್ರೆ ಮಾತ್ರ ಇದನ್ನು ಕಲಿಬೋದು ಅಲ್ವಾ. ಈಗಿದು ಏನು ಒಂದು ಸರ್ಕಲ್, ಇದನ್ನು ಏನಂತ ಹೇಳ್ಬೋದು, ZPD ಅಂತ ಹೇಳ್ಬೋದು. ಇಲ್ಲಿ ಅವ್ರು ಏನು ಮಾಡ್ತಾರೆ, ಈಸಿಯಾಗಿ ತಮಗೇನು ಬೇಕೋ ಅದನ್ನು ಎಲ್ಲದನ್ನು ಕಲ್ತ್ಕೊಳ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ನನಗೆ ಈಗ ನನ್ನ ಸಬ್ಜೆಕ್ಟ್ ಮ್ಯಾಥ್ಸು, ನನಗೆ ಮ್ಯಾಥ್ಸ್ ಅಂದರೆ ಕಷ್ಟ. ಆದರೆ ZPDನಲ್ಲಿ ನಾನು ಕಲಿತೀನಿ ಅಂತ ಮನಸ್ಸು ಮಾಡಿದ್ರೆ ಅವ್ರ ಅಜ್ಜಿ ತಾತನಿಂದನೋ ಅಪ್ಪನಿಂದನೋ ಅಮ್ಮನಿಂದನೋ ಅಕ್ಕನ ಹತ್ರನೋ ಯಾರ ಹತ್ರನೋ ಹೇಳ್ಕೊಂಡು ಕಲಿತಾರೆ. ಸೊ ದಟ್ ಈಸ್ ಕಾಲ್ಡ್ ZPD. ಈಗ ಇದು ಅದೇ ಮ್ಯಾಥ್ಸು ಈ ZPDಯಿಂದ ಹೊರಗಿದೆ ಅಂದ್ಕೊಳ್ಳಿ. ನಾನು ಇದನ್ನು ಕಲಿಯೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಅಂದ್ಕೊಂಡ್ರು ಅಂದರೆ ಅವ್ರು ಏನೇ ಮಾಡಿದ್ರೂ, ಯಾರೇ ಸಹಾಯ ಹೇಳಿದ್ರೂ ಇದನ್ನು ಕಲಿಯೋಕ್ಕಾಗಲ್ಲ. ಅವರಿಗೇನು ಅದ್ರ ಬಗ್ಗೆ ಏನಿಲ್ಲ, ಆಸಕ್ತಿ ಇಲ್ಲ. ಆ ಆಸಕ್ತಿ ಇಲ್ಲದಲೇ ಇರೋ ಅಂಥ ವಿಷಯಗಳನ್ನ ಯಾವುದೇ ಕಾರಣಕ್ಕೂ ಕಲಿಯಲ್ಲ. ಆ ಕಲಿಕೆಯಲ್ಲಿನ ಹಂತವನ್ನು ಹೇಳೋದಕ್ಕೆ ವೈಗೋಟಸ್ಕಿ ಸಂಭವನೀಯ ಬೆಳವಣಿಗೆಯ ವಲಯವನ್ನು ಗುರುತಿಸ್ತಾನೆ. ಇದರಿಂದ ಏನಾಗುತ್ತೆ, ಸಂಭವನೀಯ ಬೆಳವಣಿಗೆಯ ವಲಯವನ್ನು ಗುರುತಿಸೋದ್ರಿಂದ ಮಕ್ಕಳ ಕಲಿಕೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಅವ್ರನ್ನ ಹೇಗೆ ಕಳಿಸ್ಬೇಕು, ಅವ್ರಿಗೆ ಹೇಗೆ ಕಲಿಸ್ಬೇಕು ಅನ್ನೋದು ಶಿಕ್ಷಕರಿಗೆ ತಿಳುವಳಿಕೆ ಬರುತ್ತೆ. ನೆಕ್ಸ್ಟು ಈಗ ಇದೆರಡು ಮಾನಸಿಕವಾದರೆ ಮೂರನೇದು ಭಾಷೆ ಮತ್ತು ಆಲೋಚನೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಇದು ಆಂತರಿಕ ಭಾವನೆಗಳನ್ನು ವ್ಯಕ್ತಪಡಿಸಲು ಬಳಸುವ ಸಾಧನ ಭಾಷೆ. ಭಾಷೆ ಅಂದರೆ ಏನು ಅಂತ ನಮಗೆಲ್ಲ ಗೊತ್ತು. ಇತರರೊಂದಿಗೆ ಸಂವಹನ ಮಾಡಲು ಭಾಷೆ ಪ್ರಮುಖ ಮಾಧ್ಯಮವಾಗಿದೆ. ವೈಗೋಟಸ್ಕಿರವರು ಹೇಳುವಂತೆ ಸಮಾಜದಲ್ಲಿ ಪರಸ್ಪರ ಸಂಪರ್ಕ ಹೊಂದುವ ಉದ್ದೇಶದಿಂದ ಭಾಷೆಯ ವಿಕಾಸವಾಯಿತು.
ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಭಾಷೆಯು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ. ಹಿರಿಯರು ತಮ್ಮ ಜೀವನಾನುಭವದ ಮಾಹಿತಿಯನ್ನು ಮಕ್ಕಳಿಗೆ ಪ್ರಸಾರ ಮಾಡಲು ಭಾಷೆಯು ಒಂದು ಮುಖ್ಯ ಮಾಧ್ಯಮವಾಗಿದೆ. ಹಾಗೆಯೇ ಜ್ಞಾನ ಪ್ರಸಾರ ಮಾಡಲು ಪಂಡಿತರು ಭಾಷಾ ಮಾಧ್ಯಮವನ್ನು ಪ್ರಮುಖ ಸಾಧನವನ್ನಾಗಿ ಬಳಸಿಕೊಂಡಿದ್ದಾರೆ. ಇದರಲ್ಲಿ 3 ಬರುತ್ತೆ. ಒಂದು ಸಾಮಾಜಿಕ ಮಾತು, ಖಾಸಗಿ ಅಥವಾ ಆಪ್ತ ಮಾತು, ಆಂತರಿಕ ಮಾತು. ಇದನ್ನು ಇಂಗ್ಲೀಷಲ್ಲಿ ಸೋಷಿಯಲ್ ಸ್ಪೀಚ್, ಪ್ರೈವೇಟ್ ಸ್ಪೀಚ್ ಮತ್ತು ಇಂಟರ್ನಲ್ ಸ್ಪೀಚ್ ಅಂತ ಹೇಳ್ತಾರೆ. ಈ ಮಾತು ಮತ್ತು ಆಲೋಚನೆ ಹೇಗಿರುತ್ತೆ, ಅದನ್ನು ಯಾವ್ಯಾವ ಹೇಗೆ ಬಳಸ್ಕೊತಾರೆ ಅಂತ ನೋಡ್ತಾ ಹೋಗೋಣ. ಸಾಮಾಜಿಕ ಮಾತು ಅಥವಾ ಸೋಷಿಯಲ್ ಸ್ಪೀಚ್ ಅಂದರೆ ಸಾಮಾಜಿಕ ಮಾತು ಬೇರೆಯವರ ಜೊತೆ ಮಾತನಾಡಲು ನೆರವಾಗುತ್ತದೆ. ಇದು ಬಾಹ್ಯ ಸಂವಹನವಾಗಿದೆ. ಸಾಮಾಜಿಕ ಮಾತು 2 ವರ್ಷದ ಮಗುವಿನಿಂದ ಪ್ರಾರಂಭವಾಗುತ್ತದೆ. ಸಾಮಾಜಿಕ ಮಾತು ಅಂದರೆ ಬೇರೆಯವ್ರ ಜೊತೆ ಹೆಂಗೆ ಮಾತಾಡ್ತಾರೆ ಅಂತ. 2 ವರ್ಷದ ಮಗುನ ಕರೆದ್ಬಿಟ್ಟು ಏನು ನಿನ್ನ ಹೆಸರು, ನೀನೇನು ಮಾಡ್ತಿದ್ಯಾ ಅಂತೆಲ್ಲ ಮಾತಾಡ್ಸಿದ್ರೆ ಆ ಮಗು ಕೇಳಿದ್ದಷ್ಟು ಪ್ರಶ್ನೆಗೆ ಉತ್ತರ ಹೇಳ್ತಾ ಹೋಗುತ್ತೆ. ಅದು ಸಾಮಾಜಿಕ ಮಾತು. ಖಾಸಗಿ ಮಾತು ಅಂದರೆ ಆಪ್ತ ಮಾತಾಗಿದ್ದು ಸ್ವಯಂ ನಿರ್ದೇಶನ ಮಾಡುತ್ತದೆ. ಖಾಸಗಿ ಮಾತು ಜ್ಞಾನಾತ್ಮಕ ಕ್ರಿಯೆಗಾಗಿ ಕಾರ್ಯನಿರ್ವಹಿಸುತ್ತದೆ. ಇದು 3 ವರ್ಷದಿಂದ ಪ್ರಾರಂಭವಾಗುತ್ತದೆ. ಆಪ್ತ ಮಾತು ಸಾಮಾಜಿಕ ಮಾತಿನಿಂದ ಆಂತರಿಕ ಮಾತಿಗೆ ರೂಪಾಂತರ ಬಿಂದುವಾಗಿರುತ್ತದೆ. ವಿಕಾಸದ ಅವಧಿಯಲ್ಲಿ ಯೋಜನೆಯನ್ನು ಶಾಬ್ದಿಕವಾಗಿ ಪ್ರಚುರಪಡಿಸುತ್ತದೆ. 3 ವರ್ಷದ ನಂತರದ ಮಕ್ಕಳನ್ನು ಕೇಳಿದ್ರೆ ಎಲ್ಲೋಗಿದ್ದೆ, ನಾನು ಹೇಳಲ್ಲ, ನಂಗೆ ಇಷ್ಟ ಇಲ್ಲ ಅಂತ ಹೇಳುತ್ತೆ. ಆಮೇಲೆ 3 ವರ್ಷದ ಮಕ್ಕಳಿಗೆ ಏನನ್ನಾದರೂ ಹೇಳ್ಕೊಟ್ರೆ ಅದನ್ನು ವಾಪಸ್ಸು ರಿಪೀಟ್ ಮಾಡ್ತಾರೆ. ಒಂದ್ಸಲ ಹೇಳಿದ ಮಾತನ್ನ ಅವ್ರಿಗೆ ಯಾವಾಗ ಬೇಕೋ ಅವಾಗ ಬಳಸ್ಕೋತಾರೆ. ಈ ರೀತಿ ಮಾತನ್ನ ಜ್ಞಾನಾತ್ಮಕ ಕ್ರಿಯೆಗಾಗಿ ಅದನ್ನು ಕಲಿತಾ ಹೋಗ್ತಾರಲ್ಲ, ಇದನ್ನು ಖಾಸಗಿ ಮಾತು ಅಂತ ಹೇಳ್ತಾರೆ. 3ನೇದು ಆಂತರಿಕ ಮಾತು. ಆಂತರಿಕ ಮಾತು 7 ವರ್ಷದ ಮಗುವಿನಿಂದ ಪ್ರಾರಂಭವಾಗುತ್ತೆ. ಖಾಸಗಿ ಮಾತು ಅಂತರ್ಗತವಾಗಿದ್ದು ಸ್ವಯಂ ನಿಯಂತ್ರಕವಾಗಿದೆ. ಆಂತರಿಕ ಮಾತಿನಲ್ಲಿ ಯೋಜನೆಗಳು ಮಾತಿನ ರೂಪಕ್ಕೆ ಬದಲಾಗುತ್ತದೆ. ಆಂತರಿಕ ಮಾತು ಅಂದರೆ ನಮ್ಮೊಳಗೆ ನಾನಿವತ್ತು ಏನಾದರೂ ಆಗಲಿ ಆ 2 1 10 ವರ್ಷವರೆಗೂ ಟೇಬಲ್ ಕಲ್ತ್ಕೊಂಡ್ಬಿಡ್ಬೇಕು, ಅದನ್ನು ಯಾರಿಗೂ ಹೇಳಲ್ಲ, ಅವ್ರ ಮನಸ್ಸಿನಲ್ಲಿ ಅವ್ರಿಗೆ ಹೇಳ್ಕೊಡೋ ಅಂಥ ಮಾತನ್ನು ಆಂತರಿಕ ಮಾತು ಅಂತ ಹೇಳ್ತಾರೆ. ನಾನಿವತ್ತು ಪಾಠ ಕಲ್ತ್ಬಿಡ್ಬೇಕಿತ್ತು, ನಾನಿವತ್ತು ಟೆಸ್ಟ್ ಚೆನ್ನಾಗಿ ಬರೆದ್ಬಿಡ್ಬೇಕಿತ್ತು, ಈ ಥರ ಅವರು ಒಳಗಡೆಗೆ ಯೋಜನೆಯನ್ನು ಮಾಡಿಕೊಂಡು ಆ ಯೋಜನೆಗಳನ್ನು ಮಾತಿನ ಮೂಲಕ ಹೇಳ್ಕೊಳ್ತಾ ಹೋದರೆ ಅದನ್ನು ಆಂತರಿಕ ಮಾತು ಅಂತ ಹೇಳ್ತಾರೆ. ಹೀಗೆ ಮಗು ಏನಾಗ್ತಾ ಹೋಗುತ್ತೆ, ತನ್ನಲ್ಲೇ ಹೊರಗಡೆ ಮಾತಾಡೋದೊಂದು, ತಾನು ಯೋಜನೆ ರೂಪಿಸ್ಕೊಳ್ಳೋದೊಂದು, ಅದನ್ನು ಬೇರೆಯವರಿಗೆ ಹೇಳೋದೊಂದು, ಈ ರೀತಿ ಮಾತಿನ ಮೂಲಕ ಏನಾಗ್ತಾ ಹೋಗುತ್ತೆ, ಸಂವಹನ ನಡೀತಾ ಹೋಗುತ್ತೆ. ಸಂವಹನದ ಮೂಲಕ ಅವರ ಕಲಿಕೆ ಸಾಗುತ್ತೆ ಅನ್ನೋದನ್ನು ವೈಗೋಟಸ್ಕಿ ಹೇಳ್ತಾ ಹೋಗ್ತಾರೆ. ವೈಗೋಟಸ್ಕಿರವರು ಖಾಸಗಿ ಮಾತಿನ ಮಹತ್ವವನ್ನು ದಾಖಲೆ ಮಾಡಿದ ಮೊದಲ ಮನೋವಿಜ್ಞಾನಿ. ಇದು ಭಾಷೆ ಮತ್ತು ಆಲೋಚನೆಯ ಬೆಳವಣಿಗೆಯ ಕ್ಷಣ. ಇದು ಮೌಖಿಕ ಅಭಿಪ್ರಾಯವಾಗಿ ಒಗ್ಗೂಡುತ್ತದೆ. ಖಾಸಗಿ ಮಾತನ್ನು ಮಕ್ಕಳು ತಮ್ಮೊಳಗೆ ಜ್ಞಾನವುಳ್ಳವರ ಜೊತೆಯಲ್ಲಿ ಸಹಯೋಗ ಮಾಡಲು ತಮ್ಮ ಕಾರ್ಯವನ್ನು ಸಾಧಿಸಲು ಆರಂಭಿಸುತ್ತಾರೆ. ಮಕ್ಕಳು ಬೆಳೆಯುತ್ತಿದ್ದಂತೆ ಖಾಸಗಿ ಮಾತಿನ ಬಳಕೆ ಕಡಿಮೆಯಾಗಿ ಹೊಸ ಪ್ರವೃತ್ತಿಯನ್ನು ಅನುಸರಿಸುತ್ತಾರೆ. ಇಲ್ಲಿ ಮಕ್ಕಳು ಭಾಷೆಯನ್ನು ಆಂತರೀಕರಣಗೊಳಿಸಿಕೊಂಡು ಸ್ವತಃ ತಮ್ಮ ವರ್ತನೆಯನ್ನು ನಿಯಂತ್ರಿಸಿಕೊಳ್ಳುತ್ತಾರೆ. ವೈಗೋಟಸ್ಕಿರವರ ಪ್ರಕಾರ ಮಕ್ಕಳು ಬೆಳೆಯುತ್ತಿದ್ದಂತೆ ಖಾಸಗಿ ಮಾತು ಕಡಿಮೆಯಾಗುತ್ತದೆ. ಈ ವೈಗೋಟಸ್ಕಿರವರ ಸಿದ್ಧಾಂತದ ಶೈಕ್ಷಣಿಕ ನಿಹಿತಾರ್ಥಗಳು ಏನು ಅಂತ ನೋಡ್ತಾ ಹೋದರೆ, ಮಕ್ಕಳಿಗೆ ಅಮೂರ್ತ ವಿಚಾರಗಳನ್ನು ಹೇಳುವುದಕ್ಕೆ ಮುಂಚೆ ನೇರವಾಗಿ ಅನುಭವವನ್ನು ಒದಗಿಸಬೇಕು ಅನ್ನೋದನ್ನು ತಿಳಿಸುತ್ತೆ. ಜ್ಞಾನವನ್ನು ಪಡೆದುಕೊಳ್ಳಲು ಮಗುವನ್ನು ಸಿದ್ಧಪಡಿಸೋದಕ್ಕೆ ಈ ಸಿದ್ಧಾಂತ ಬೆಳವಣಿಗೆ ಆಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳಲ್ಲಿ ಓದುವ, ಕೇಳುವ, ಅನುಕರಿಸುವ ತತ್ವವನ್ನು ಬೆಳೆಸಿದಂತಾಗುತ್ತೆ. ಚಲನಾತ್ಮಕ ಕ್ರಿಯೆಗಳ ಮೂಲಕ ಗ್ರಹಿಕೆಯು ಜ್ಞಾನಾತ್ಮಕ ಬೆಳವಣಿಗೆಗೆ ಪೂರಕವಾಗಿರೋದ್ರಿಂದ ಯೋಗ್ಯ ಚಲನಾತ್ಮಕ ಅಭ್ಯಾಸಗಳನ್ನು ಮಕ್ಕಳಿಗೆ ಒದಗಿಸಬೇಕು. ಜ್ಞಾನಾತ್ಮಕ ಸಿದ್ಧಾಂತದಲ್ಲಿ ಭಾಷಾ ಸಂವಹನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇರುವುದರಿಂದ ಶಿಕ್ಷಕರು ಬಳಸುವಂತಹ ಭಾಷೆ ಎಲ್ಲರಿಗೂ ತಿಳಿಯುವಂತಿರಬೇಕು. ಬೋಧನಾ ಪ್ರಕ್ರಿಯೆಯಲ್ಲಿ ಶಿಕ್ಷಕರು ಹಾಗೂ ನುರಿತ ಸಹಪಾಠಿಗಳು ಕಲಿಕೆಗೆ ಸಹಾಯ ಮಾಡುವುದರಿಂದ ಅನುಭವಿ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಯಶಸ್ವಿ ಪಡೆಯುತ್ತಾರೆ. 6ನೇದು, ವೈಗೋಟಸ್ಕಿರವರು ಸಂಭವನೀಯ ಬೆಳವಣಿಗೆಯ ವಲಯಕ್ಕೆ ಮಹತ್ವ ನೀಡುವುದರಿಂದ ಹೆಚ್ಚು ಜ್ಞಾನವುಳ್ಳ ಸ್ನೇಹಿತರಿಗೆ ಸಹಾಯ ಮಾಡಲು ಸಹಾಯಕವಾಗುತ್ತದೆ. ಹೆಚ್ಚು ಜ್ಞಾನವುಳ್ಳ ಸ್ನೇಹಿತರು ಕಡಿಮೆ ಜ್ಞಾನವುಳ್ಳವರಿಗೆ ಸಹಾಯ ಮಾಡೋಕ್ಕೆ ಸಹಾಯಕವಾಗುತ್ತದೆ. ಇದು ಶಿಕ್ಷಕರಿಗೆ ಹೆಚ್ಚು ಉಪಯುಕ್ತವಾಗಿದೆ. ವಿದ್ಯಾರ್ಥಿಗಳು ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಹಭಾಗಿತ್ವದ ಕಲಿಕೆಗೆ ಪ್ರಾಶಸ್ತ್ಯ ನೀಡುತ್ತದೆ. ವಿದ್ಯಾರ್ಥಿಗಳ ಸ್ವಯಂ ನಿರ್ದೇಶನದ ಮುಖಾಂತರ ಕಲಿಕೆಗೆ ಆದ್ಯತೆ ನೀಡುವುದು. ಪ್ರತ್ಯಕ್ಷ ಬೋಧನೆ ಅಥವಾ ಸಂರಚಿತ ಅನುಭವಗಳ ಮುಖಾಂತರ ಬೇರೆಯವರ ಕಲಿಕೆಗೆ ಬೆಂಬಲ ನೀಡುತ್ತದೆ. ಉಪಸಂಹಾರ, ಹಾಗಂದರೆ ಲಾಸ್ಟಲ್ಲಿ ಉಪಸಂಹಾರ ಏನು ಬರಿತೀರಾ, ನೀವಿಷ್ಟನ್ನು ಕನ್ಕ್ಲೂಡ್ ಮಾಡಬೇಕಾಗತ್ತೆ. ಏನು ಬರಿಬೇಕಾಗತ್ತೆ, ಈ ರೀತಿ ಏನು ಮಾಡಿದ್ದಾರೆ ವೈಗೋಟಸ್ಕಿರವರು ZPD ಮತ್ತು
ಮೋರ್ ನಾಲೆಡ್ಜಬಲ್ ಅದರ್ಸ್ ಮತ್ತು ಅವರ ಭಾಷೆ ಮತ್ತು ಆಲೋಚನೆ ಮೂಲಕ ಏನು ಮಾಡಿದ್ದಾರೆ, ಕಲ್ಚರ್ ಮೂಲಕ ಜ್ಞಾನವನ್ನು ಪಡೆದುಕೊಳ್ತಾರೆ, ಮಾತಿನ ಮೂಲಕ ಜ್ಞಾನವನ್ನು ಪಡ್ಕೊಳ್ತಾರೆ, ತಿಳುವಳಿಕೆಯನ್ನು ಪಡ್ಕೊಳ್ತಾರೆ ಅಂತ ನಿರೂಪಣೆ ಮಾಡಿದ್ರು. ಒಂದು ಮಗುವಿನ ಮೇಲೆ ಪ್ರಯೋಗ ಮಾಡಿದ್ರೂ ಈ ನಿರೂಪಣೆ ಸರಿಯಾಗಿದೆ ಅಂತ ಹೇಳ್ಬೋದು ಅಂತ ಹೇಳಿ ನೀವು ಇದನ್ನು ಕನ್ಕ್ಲೂಡ್ ಮಾಡಬೇಕಾಗತ್ತೆ. ಎಲ್ಲರಿಗೂ ಧನ್ಯವಾದ. ಈ ಪಾಠ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.